ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ರಾಧಿಕಾ ಮೇಡಮ್ ಆಗ್ಬೋದು, ರಮೇಶ್ ಅವರು ಆಗ್ಬೋದು, ಅನು ಮೇಡಮ್ ಆಗ್ಬೋದು, ಅಥವಾ ನಮ್ಮ ರಂಗಾಯಣ ಸರ್ ಆಗ್ಬೋದು. ತುಂಬ ಚೆನ್ನಾಗಿದೆ. ಮೊದಲನೇದಾಗಿ ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ರಾಧಿಕಾ ಮೇಡಮ್ ಕೂಡ, ನಿರ್ದೇಶಕರು ಶ್ರೀಜಯ್ ಅವರು ಕೂಡ ವೇದಿಕೆಗೆ ಬರಬೇಕು. ಚಿತ್ರತಂಡ ಅದೇ ಹೇಳ್ತೀವಿ, ರವಿ ಅಣ್ಣ, ಯಾದವ್ ಅವರು ಮತ್ತು ರವಿ ವರ್ಮ ಸರ್ ಅದ್ಭುತವಾದ ಫೈಟ್ ಮಾಡಿದ್ರೆ ಆ ಸಿನಿಮಾದಲ್ಲಿ. ದಯವಿಟ್ಟು ಬರಬೇಕು ವೇದಿಕೆಗೆ. ಯಾದವ್ ಸರ್ ಬನ್ನಿ. ರಾಧಿಕಾ ಮೇಡಮ್ದು ಮತ್ತು ರವಿಶಂಕರ್ ಅವ್ರ ಕಾಂಬಿನೇಷನ್ ನೋಡೋ ನಿಮಗೆ ಖುಷಿ ಆಗುತ್ತೆ. ಹಾಗಾಗಿ ರಘು ಸಾರಿಂದನೇ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಭೈರಾದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡಿಬಿಡ್ತು. ಕೊರಗಜ್ಜಲ್ದು ಇವಾಗ ಲೇಡೀಸ್ ದೇವರು ಭೈರಾದೇವಿದು. ತುಂಬ ಒಂದು ಬೇರೆ ಥರದ್ದು ಪ್ರಯತ್ನ. ಯಾಕಂದರೆ ಈ ದೇವಕ್ಕೂ ಯಾವಾಗೂ ವರ್ತಮಾನದಲ್ಲೇ ಇರ್ತವೆ ಅಪ್ಡೇಟ್. ಅವು ಓಕೆ, ವರ್ಷದ್ದು ಹಿಂದೆ ಮುಂದೆದು ಭೂತಕಾಲಕ್ಕೂ ಭವಿಷ್ಯಕಾಲದಲ್ಲಿ ಇರಲ್ಲ, ಅದು ಯಾವಾಗಲೂ ವರ್ತಮಾನದಲ್ಲೇ ಇರ್ತದೆ. ಈ ಥರದೊಂದು ಕಥೆ ಮಾಡಿದ ಶ್ರೀಜೆ ಅವ್ರು ಹೆಂಗೆ ಮಾಡಿದ್ರು. ರಮೇಶ್ ಸರ್ಗೆ ಈ ಥರದ್ದು, ರಮೇಶ್ ಸರ್ ಅವ್ರ ಕ್ಯಾರೆಕ್ಟರ್ಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ. ವಿದ್ಯಾವಂತರು, ದಿಕ್ತಪ್ಪರು, ದೇವನು ಇಬ್ಬರನ್ನು ಯಾಮಾರಿಸ್ಬಿಡ್ತಾರೆ. ಆ ಥರದೊಂದು ಕ್ಯಾರೆಕ್ಟರ್ ಅವರು ಶ್ರೀಜೆ ಮಾಡಿದ್ದು. ಆಮೇಲಿಂದ ಇನ್ನೊಂದು ರವಿ ವರ್ಮ ಮಾಸ್ಟ್ರು ನಾರ್ಮಲ್ ಆಗಿದ್ದರೆ ಬಿಡಲ್ಲ ಅವರು. ಬೆಟ್ಟ ಗುಡ್ಡ ಗೀಪು ಎಲ್ಲ ಹಾಳು ಮಾಡಿಬಿಡ್ತಾರೆ. ಇನ್ನೂ ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರೆ ಇವರು. ಭಾಳ ಚೆನ್ನಾಗಿ ಮಾಡಿಸಿದ್ರ ಮಾಸ್ಟ್ರೆ ನಿಜವಾಗ್ಲೂ. ನಾನು ಶ್ರೀಜನ ಕೇಳಬೇಕು ಆ ಪದಗಳು. ಇರೋ ಬರೋ ದೇವ್ರು ಎಟ್ಟಿಲಕ್ಕಮ್ಮ, ಆ ಲಕ್ಕಮ್ಮ, ಈ ಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ 3 ಮೂಲೆ ದೇವ್ರು ಒಬ್ಬ ದೇವ್ರನ್ನೂ ಬಿಟ್ಟಿಲ್ಲ. ಹೆಣ್ಣು ದೇವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ. ನಾನು ಅವಾಗಲೇ ಕೇಳಿಸ್ದಾಗೆ ಅಂದ್ಕೊಂಡ್ವಿ ಇದೆಲ್ಲ ಎಲ್ಲಿ ಹುಡ್ಕೋದ್ರಿ ಅಂದ್ಬಿಟ್ಟು. ಭಾಳ ಅದಕ್ಕೆ ತುಂಬ ಶ್ರಮ ತಗೊಂಡಿದ್ದಾರೆ. ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟ್ ಡೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನಿಬ್ಬರು ಒಂದು 6:30-7 ಗಂಟೆಗೆ ಹೋದ್ವಿ. ಪಾಪ ಹೋಗಿ ಆಗಾಯಿತು, ಈಗಾಯಿತು, ಹಂಗಾಯಿತು, 10, 11, 12 ಆಯಿತು. ನಮ್ಮನ್ನು ಕರಿತಾನೆ ಇಲ್ಲ. ನಾನು ಯಾಕೆ ಅಂತ ಕೇಳಿದ್ರೆ ರೆಡಿ ಆಗ್ತಿದ್ದಾರೆ ಸರ್ ಅಂದರು. ಆಮೇಲಿಂದ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮಂದಿ ಎದ್ರಕೊಂಡ್ವಿ. ಹೊರಗಡೆ ಹೆಂಗಪ್ಪ ಕೂತ್ಕೊಳ್ಳೋದು, ಕಾಕ್ಸ್ಟೌನ್ ಸ್ಮಶಾನ ಬೇರೆ. ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದ್ರು ಪಾಪ, ಆತ್ಮಗಳು ಯಾವೂ ಇರಲಿಲ್ಲ. ಇವ್ರು ರೆಡಿಯಾಗಿ ಈಚೆ ಬಂದ ತಕ್ಷಣ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡೋಕ್ಕೆ. ಎಲ್ಲ ಆತ್ಮಗಳು. ನಮಗೇನೆ ಭಾಳ ಖುಷಿ ಆಯ್ತು ಅದನ್ನು ನೋಡಿ. ಇಷ್ಟು ಅಂದರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವುದನ್ನ ಬೇರೆ ಥರದ್ದು ಈ ಮಾಸ್ಕ್ ಮೇಕಪ್ಪು, ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದಷ್ಟು ಸಿಗುತ್ತೆ ಅಂತ. ಇವರು ಪ್ರತ್ಯಕ್ಷವಾಗಿ ಒಂದೊಂದು ದಿವಸ ಶಾರ್ಟೇ ತೆಗೆದಿಲ್ಲ ಅಂತ ಕಾಣುತ್ತೆ ಅಲ್ವಾ. ಬೆಳಗಿನ ಜಾವ 3:30 ನೀವು ಹಂಗೆ ಹೋಗಿದ್ದೀರಾ. ಪ್ರಾಬ್ಲಮ್ ಆಗಿದ್ದಲ್ವ ಬಂದ್ವು ಆತ್ಮಗಳಂಗಾರ ಅವು ನಿಮ್ಮ ಹತ್ರಕ್ಕೆ. ಅಲ್ಲ ನಮಗೆ ಗೊತ್ತಿಲ್ಲ, ನಮಗೆ ನಿಜವೂ ಗೊತ್ತಿಲ್ಲ. ಹೌದು, ಹಂಗೆ ಆವಾಹನೆ ಮಾಡಿಕೊಂಡು ಆ ಥರದ್ದು ನಿಜವಾಗ್ಲೂ ನೆನ್ನೆ ಶೋನ ನೋಡಿದಾರೆ ಸುಮಾರು ಜನ. ಅದೇ ನಾವು ಹೇಳ್ದಂಗೆ ಈ ಭೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು, ಈ ಥರದ್ದು ಪಾತ್ರ ಆಗ್ಬೋದು, ಇದನ್ನು ಸೃಷ್ಟಿ ಮಾಡಿದಂಥ ನಮ್ಮ ಡೈರೆಕ್ಟರ್ಗಾಗ್ಬೋದು. ಆಮೇಲೆ ಇದನ್ನು ನಾವು ಇದು ಬರೀ ಇಲ್ಲಿಗಲ್ಲ, ಇದು ತುಂಬ ಜರ್ನಿ ಮಾಡಿಸುತ್ತೆ ನಮ್ಗೆ ಎಲ್ಲರನ್ನೂ. ಎಲ್ಲೆಲ್ಲೂ ಕರ್ಕೊಂಡೋಯ್ತು. ಆ ಯಾನಾಗ ಹೋದ್ವಿ, ಆ ಯಾನದ ಕೊರಕಲು ಸಂಧಿಗಳು, ಆ ಪಾರವಾಳ ಗಿರ್ವಾಳ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಂಡು ಆಮೇಲೆ ಕಾಶಿದ್ ಬಿಡಿ, ಕಾಶಿದು ಇನ್ನೊಂದು 5-6 ದಿವಸ ಇದ್ದಿದ್ರೆ, ನಾವು ಇನ್ನೊಂದು 2-3 ದಿವಸ ಇದ್ದಿದ್ರೆ ನಮಗೂ ಒಂಥರ ವೈರಾಗ್ಯ ಶುರುವಾಗೋದು. ಇಲ್ಲೇ ಇದ್ಬಿಡೋಣಪ್ಪ ಅಂತ ಅನ್ನಿಸ್ಬಿಡೋದೆ. ಫಸ್ಟ್ ರವಿ ಅವ್ರು ಫೋನ್ ಮಾಡಿ ಜೈ ಅವ್ರು ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು ಕತೆ ಕೇಳಿದಾಗ ನಾನು ಏನು ತೆಗಿಬೇಕು ಅನ್ನೋದೇ ಗೊತ್ತಾಗಿರಲಿಲ್ಲ ಆ್ಯಕ್ಚುಲಿ. ಸರಿ ಓಕೆ ಮೇಡಮ್ ಫೈಟ್ ಅಂತಂದಿರು. ಮೇಡಮ್ ಫೈಟ್ ಅಂತಂದರೆ ನಾರ್ಮಲ್ ಡ್ರೆಸ್ಸಲ್ಲಿ ಬರ್ತಾರೆ ಅಂದ್ಕೊಂಡಿದ್ದೆ. ನಾನು ಸೆಟ್ಗೆ ಹೋದಾಗಲೇ ಅವ್ರ ಮೇಕಪ್ ನೋಡಿದಾಗಲೇ ನನಗೆ ಗೊತ್ತಾಗಿದೆ ಈ ರೀತಿ ಇರ್ತದೆ ಅಂತ. ಬಟ್ ಏನಂತಂದರೆ ನಾನು ಲೇಡಿ ಆ್ಯಕ್ಷನ್ನ ಕೊರಿಯೋಗ್ರಾಫ್ ಮಾಡಿರೋದು ಇದು 2ನೇದು. ಒಂದು ಮಾಲಾಶ್ರೀ ಮ್ಯಾಮ್ದು ಒಂದು ಸರಿ ಮಾಡಿದ್ದೆ, ಅದು ಬಿಟ್ಟರೆ ನೆಕ್ಸ್ಟ್ ರಾಧಿಕಾ ಅವ್ರದ್ದು ಮಾಡಿದ್ದು. ಬಟ್ ನನಗೊಂದು ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಕಥೆಯಲ್ಲಿ ಅವ್ರ ಕ್ಯಾರೆಕ್ಟ್ರು ಮತ್ತು ಆ ಕ್ಯಾರೆಕ್ಟ್ರಿಗೆ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಾಫ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ಅವ್ರು ನಿಜವಾಗ್ಲೂ ಹೇಳ್ಬೇಕಂತಂದರೆ ಯಾವುದ್ರಲ್ಲೂ ಅವ್ರನ್ನ ಹೆಂಗೆ ಹೇಳೋದಂತ ನನಗೆ ಗೊತ್ತಿಲ್ಲ. ಯಾವುದ್ರಲ್ಲೂ ಅವರು ಇಲ್ಲ ಅನ್ನೋ ಒಂದು ಪದ ಅವ್ರ ಹತ್ರ ಇಲ್ಲ, ರಾಧಿಕಾ ಮ್ಯಾಮ್ ಹತ್ರ. ಅಂದರೆ ಅವ್ರದ್ದು ಡ್ಯಾನ್ಸು ನೀವು ನೋಡಿದಿರಿ, ಫೈಟ್ಸು ನೀವು ನೋಡಿದಿರಿ. ಇವಾಗ ಫೈಟ್ಸು ನೋಡಾಗೋಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನೀವು ನೋಡೋ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಇದರಲ್ಲಿ. ಬಟ್ ಎಂಟೈರ್ ಟೀಮ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ತಾನೇ ರಂಗಣ್ಣ ಹೇಳ್ದಂಗೆ ಅವಾಗಿಂದ ಅವ್ರು ಮಾಡ್ಕೊಂಬಂದಿರೋದು ಏನಂದರೆ, ನಾನು ಯಾವಾಗಲೂ ಮಾಡಿದ ಫೈಟು ಅಂತ ಅಂದ್ಕೊಂಡೆ. ಬಟ್ ಅವ್ರು ಮಾಡಿದ ರಿಸರ್ಚ್ ಒಂದು ಪಾಯಿಂಟು ಕೂಡ ಡೈರೆಕ್ಟ್ರು ಅದು ಏನು ಬೇಕೋ ಅದು ಬೇಕೇ ಬೇಕು ಅಂತ ಹಠ ಮಾಡ್ಕೊತು ಅಂತ ಇದೆ.
ಎಲ್ಲೂ ಆ ಯಪ್ಪ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬಟ್ ಅದಕ್ಕೆ ತಕ್ಕನಾಗೆ ರವಿಯವ್ರೂ ಅವ್ರಿಗೆ ಸಹಕಾರ ಕೊಟ್ಟು ಒಂದು ಅದ್ಭುತವಾದಂಥ ಒಂದು ಚಿತ್ರ ಇದು ಮಾಡಿದ್ದೀವಿ. ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಬಟ್ ರಮೇಶ್ ಸರ್ ಇದ್ದಾರೆ, ರಮೇಶ್ ಸರ್ ಜೊತೆ ನಾನು ಮಾಡೋಕ್ಕಾಗಲಿಲ್ಲ ಇದರಲ್ಲಿ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ ಸರ್. ಎಲ್ಲೋ ಒಂದು ಕಡೆ ಈ ಮಹಿಳಾ ಅಗೋರಿ ಇದ್ದಾರೆ ಅನ್ನೋದು ಒಂದಷ್ಟು ನನಗೆ ಮೈಂಡಲ್ಲಿತ್ತು. ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಮಲ್ಲೇಶ್ವರಂಗೆ ಹೋಗ್ತೀನಿ, ಒಬ್ಬ ನಿರ್ಮಾಪಕರನ್ನ ಭೇಟಿ ಆಗೋಕ್ಕೆ. ಅವರು ಒಂದಷ್ಟು ಕತೆ ಎಲ್ಲ ಹೇಳಿ ಈ ರೀತಿ ಮಾಡಿಕೊಡ್ಬೇಕು ಅಂತಾರೆ. ಮಾಡಾದ್ಮೇಲೆ ಅಲ್ಲೇನಾಗುತ್ತೆ, ನನಗೆ ಯಾಕೋ ಆ ಪ್ರೊಡ್ಯೂಸರ್ ಹತ್ರ ವರ್ಕ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಏನು ಮಾಡ್ತೀನಿ, ಇದಕ್ಕಿದ್ದಂಗೆ ಈಚೆ ಬಂದುಬಿಟ್ಟು ನನಗೆ ಯಾದವ್ ಸರ್ ಟಚಲ್ಲಿ ಇರ್ತಾರೆ ಯಾವಾಗಲೂ. ಸೊ ಅವರಿಗೆ ಫೋನ್ ಮಾಡಿದೆ, ಸರ್ ಈ ರೀತಿ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಅಂತಂದಾಗ ಸರ್ ಹೇಳಿದ್ರು, ಯಾದವ್ ಸರ್, ಶ್ರೀಜಾ ಅವರೇ ನಾವು ಒಂದು ಕತೆ ಹುಡುಕ್ತಾ ಇದ್ದೀವಿ, ನೀವು ಮನೆ ಹತ್ರ ಬಂದುಬಿಡಿ ಅಂತ ಅಂದರು. ನಾನು ಸರಿ ಸರ್ ಆಯಿತು ಬರ್ತೀನಿ ಅಂತಂದೆ. ಈಗಲೇ ಬರಲ್ಲ ಅಂತಂದೆ. ಬೇಡ ಬೇಡ, ನೀವೊಂದು ಕೆಲಸ ಮಾಡಿ, ನಾವು ಈಗ ಮಂಗಳೂರಿಂದ ಹೊರಟಿದ್ದೀವಿ, ನೀವು ಸೀದಾ ಡಾಲರ್ಸ್ ಕಾಲೋನಿ ಮನೆ ಹತ್ರ ಬಂದುಬಿಡಿ ನಾಳೆ ಅಂತಂದರು. ನೆಕ್ಸ್ಟ್ ಡೇ ಹೋದೆ. ನಾನು ಅಂದ್ಕೊಂಡೆ ಬೇರೆ ಯಾರೋ ಹೀರೋ ಇರ್ಬೋದು, ಬೇರೆ ಯಾರಿಗೋ ಏನೋ ಕತೆ ಹುಡುಕ್ತಾ ಇದ್ದಾರೆ ಅಂತ. ಆಮೇಲೆ ಸರ್ ಹೇಳಿದ್ರು, ಇಲ್ಲ ಮೇಡಮ್ನೇ ಇಟ್ಕೊಂಡು ನೀವು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದರು. ನೈಟ್ ಫೋನ್ ಮಾಡಿದಾಗ ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು, ನನ್ನ ಹತ್ರ ಫೀಮೇಲ್ ಓರಿಯೆಂಟೆಡ್ ಕತೆ ಇಲ್ಲ. ನಿಮಗೆ ಗೊತ್ತು, ನಾನು ಆರ್.ಎಕ್ಸ್ ಸೂರಿ ಮಾಡಿದ್ದೆಲ್ಲ ಒಂದು ರೌಡಿಸಮ್ಮು, ರಾ ಸಬ್ಜೆಕ್ಟು, ಒಂದು ಬೇರೆ ಥರನೇ ಇರಲಿ ಅಂತಂದು. ಫೀಮೇಲ್ ಓರಿಯೆಂಟೆಡ್ದು ಏನು ಮಾಡೋದು, ಏನು ಮೇಡಮ್ ಅಂತಂದರೆ ನಮಗೆ ಮೈಂಡಿಗೆ ಬರೋದು ಫೀಮೇಲ್ ಓರಿಯೆಂಟೆಡ್ ಅಂತ. ಸರಿ, ಆಮೇಲೆ ಏನು ಮಾಡಿದೆ, ಯೋಚನೆ ಮಾಡಿ ಜಸ್ಟ್ ಅಲ್ಲೇ ಒಂದು ನೈಟೇ ಒಂದು ಔಟ್ಲೈನ್ ರೆಡಿ ಮಾಡಿಕೊಂಡೆ ಸರ್. ರೆಡಿ ಮಾಡ್ಕೊಂಡು ಏನು ಮಾಡಿದೆ, ಟಕ್ ಅಂತ ನಾನು ಸಾರಿಗೆ ಫೋನ್ ಮಾಡಿದೆ. ಬಂದಾಗ ಆವಾಗ ಪರಿಚಯ ಆಗಿದ್ದು ನನಗೆ ರವಿ ಸರ್. ಮನೇಲೇ ಪರಿಚಯ ಆದರು. ಪರಿಚಯ ಆದಮೇಲೆ ಸುಮ್ಮನೆ ಕೂತ್ಕೊಂಡೆ, ಕಾಫಿ ಕುಡ್ಕೊಂಡು ಸುಮ್ಮನೆ ಕೂತಿದ್ದೆ. ನಾನು ಅಂದ್ಕೊಂಡೆ ಸರ್, ರವಿ ಸರ್ ಯಾದವ್ ಸರ್ ಇಬ್ಬರು ಕತೆ ಕೇಳ್ತಾರೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಸರ್ ಸ್ಟಾರ್ಟ್ ಮಾಡಲ ಸರ್, ಹೇಳಲ್ಲ ಸರ್? ಇಲ್ಲ ವೆಯ್ಟ್ ಮಾಡಿ ಅಂದರು. ನಾನು ಸರಿ ಸರ್ ಆಯಿತು ಅಂತ ಹಾಗೇ ಕೂತ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ಎದ್ದು ಬನ್ನಿ ಇಲ್ಲಿ ಅಂತಂದ್ಬಿಟ್ಟು ಡೈನಿಂಗ್ ಹಾಲಕ್ಕೆ ಕರ್ಕೊಂಡೋದ್ರು ಪಕ್ಕದಲ್ಲಿ. ನಾನು ನೋಡಿದ್ರೆ ಮೇಡಮ್ ಮೆಟ್ಲಿಂದ ಇಳಿ ದಡ ಅಂತ ಹಿಂಗೆ ಬರ್ತಾ ಇದ್ದಾರೆ. ನಾನು ನೋಡಿದ ತಕ್ಷಣ ಅಯ್ಯೋ ಇದೇನಪ್ಪ ಇದು, ನಾನು ಪ್ರಿಪೇರೇ ಆಗಿಲ್ಲ, ಜಸ್ಟ್ ಒಂದು ಔಟ್ಲೈನ್ ಹೇಳೋಣ, ಚರ್ಚೆ ಮಾಡೋಣ ಅಂತ ಬಂದರೆ ಆಲ್ರೆಡಿ ಮೇಡಮ್ನೇ ಸಿಟ್ಟಿಂಗ್ ಕೂರಿಸ್ತಾ ಇದ್ದಾರೆ. ಯಾಕಂದರೆ ಯಾರು ಅಷ್ಟು ಸುಲಭವಾಗಿ ಡೈರೆಕ್ಟ್ ನಮಗೆ ಕೂರಿಸೋದಿಲ್ಲ. ಜಸ್ಟು ಅವ್ರ ಕಡೆಯವ್ರು ಯಾರಾದರೂ ಒಬ್ಬರು ಕೇಳಿ ಆಮೇಲೆ ಇದು ಮಾಡ್ಕೊಳ್ತಾರೆ, ಅವಕಾಶ ಮಾಡ್ಕೊಳ್ತಾರೆ. ಸರಿ ಆಯಿತು, ಎದುರುಗಡೆ ಕೂತ್ಕೊಂಡ್ರು. ನಾನು ಮೇಡಮ್ ಹತ್ರ ಫಸ್ಟ್ ಟೈಮ್ ನೋಡಿದ ತಕ್ಷಣ ಮೇಡಮ್ಗೆ ಹೇಳಿದೆ, ಮ್ಯಾಮ್ ಅಂತಂದ್ಬಿಟ್ಟು ಒಂದಷ್ಟು ಹೇಳಿದ ತಕ್ಷಣ ಇಲ್ಲ ನನಗೆ ಏನಾದ್ರು ಒಂದು ಎಕ್ಸ್ಟ್ರಾಡಿನರಿ ಆಗಿದ್ದರೆ ಮಾತ್ರ ನನಗೆ ಇದೆಲ್ಲ ನಾರ್ಮಲ್ ಥರ ಆಗೋಯ್ತು. ಹಾರರ್ ಇತ್ತು, ಅದರಲ್ಲೂ ಹಾರರ್ ಕಂಟೆಂಟೇ. ಯಾಕಂದರೆ ಮೇಡಮ್ಗೆ ಹಾರರ್ ಇಷ್ಟ ಅನ್ನೋದು ಯಾರೋ ಒಂದು ಇಂಟು ಕೊಟ್ಟಿದ್ರು ನನಗೆ. ಹಾಗಾಗಿ ಹಾರರ್ನೇ ಮಾಡ್ಕೊಂಡು ಹೋಗಿದ್ದೆ, ಹಾರರ್ ಕಾನ್ಸೆಪ್ಟು. ಆಮೇಲೆ ಅದು ಆಗಲಿಲ್ಲ. ಆಮೇಲೆ ರವಿ ಸರ್ ಎದ್ದು ಬಂದ್ಬಿಟ್ಟು, ಸರಿಯಪ್ಪ ನೀವು ನೋಡಿ ಆಯಿತು ಅಂತಂದರೆ ಮಾಡ್ಕೊಂಬನ್ನಿ, ಒಂದು 10 days ನೋಡಿ ಗ್ಯಾಪಲ್ಲಿ ನೀವು ಮಾಡ್ಕೊಂಬನ್ನಿ. ಯಾಕಂದರೆ ಬೇರೆ ಡೈರೆಕ್ಟರ್ಸ್ಗಳು ಸಿಕ್ಕಾಪಟ್ಟೆ ಜನ ಫಾಲೋಅಪ್ಪಲ್ಲಿದ್ದರು. ಯಾಕೆಂದರೆ ನಾವೆಲ್ಲ ಪ್ರತಿಯೊಬ್ಬರು ನಿರ್ದೇಶಕರು ಪ್ರೊಡ್ಯೂಸರ್ಸ್ಗಳಿಗೋಸ್ಕರ ಸ್ವಲ್ಪ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ. ಇಂಥ ಒಂದು ಒಳ್ಳೆ ಸದುಪಯೋಗ ನಾನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಇಂಥ ಅವಕಾಶನ ಏನು ಮಾಡೋದು ಅಂತ ಅಂದ್ಕೊಂಡು ಸರ್ ಅವತ್ತೇ ಇಮಿಡಿಯೇಟು ಸರ್ ಹತ್ರ ಹೇಳ್ಬಿಟ್ಟೋದೆ, ಸರ್ ನನಗೆ ಒಂದು 10 ದಿನ ಟೈಮ್ ಕೊಡಿ, ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ. ನೀವು ನಂಬಲಿಕ್ಕಿಲ್ಲ, ನಾನು ಅವತ್ತು ಇವ್ರ ಮನೆಯಿಂದ ಹೋದವನು ರಾತ್ರಿ 10:30ವರೆಗೂ ಇವ್ರ ಮನೆ ಕಾರ್ನರಲ್ಲೇ ನಿಂತ್ಕೊಂಡೇ ಇದ್ದೆ ಅಲ್ಲೇ. ಏನು ಮಾಡೋದು ಅವಕಾಶ ಕಣ್ಣು ಮುಂದೆ ಇದೆ, ಇದನ್ನು ಉಪಯೋಗಿಸ್ಕೋಬೇಕು. ಆ ಥರದಂಥ ಒಂದು ಕಾನ್ಸೆಪ್ಟ್ ಇಲ್ವಲ್ಲ, ಏನು ಮಾಡೋದು ಅಂತ ಟಕ್ಕಂತ ಅದು ಏನಾಯಿತೋ ಗೊತ್ತಿಲ್ಲ, ಅಲ್ಲಿಗೆ ನನಗೆ ಫ್ಲ್ಯಾಶ್ ಆಯಿತು. ಒಂದು ಆರ್ಟಿಕಲ್ ಓದಿದ್ದು, ಅದು ಅಲ್ಲದೆ ಡಾಕ್ಯುಮೆಂಟ್ರೀಸು ಅದು ಇದು ನ್ಯಾಷನಲ್ ಜಿಯೋಗ್ರಫಿಲಿ ಈ ಅಗೋರಾಸು ಅವರ ಪದ್ಧತಿಗಳು, ಯಂತ್ರ ತಂತ್ರ, ಏನು ಈ ವಾಮಾಚಾರದ್ದು ಅದೆಲ್ಲ ಒಂದಷ್ಟು ಓದಿರೋದ್ರಿಂದ ನನಗೇನಾಯಿತು, ಇದನ್ನ ಇಟ್ಕೊಂಡು ಏನಾದ್ರು ಒಂದು ಮಾಡ್ಬೋದಲ್ಲ ಅಂತ ಟಕ್ಕಂತ ಅವಾಗ ನನಗೆ ಯೋಚನೆ ಆಯಿತು. ಇದನ್ನ ಇಟ್ಕೊಂಡು ಮೇಡಮ್ನು ಫೀಮೇಲ್ ಅಗೋರ ಇಟ್ಕೊಂಡು ತೋರಿಸೋದು ಇಮ್ಮಿಡಿಯೇಟ್ ಟಕ್ಕಂತ ಮೈಂಡಿಗೆ ಬಂದಿದ್ದು ನೆಕ್ಸ್ಟು ರಮೇಶ್ ಸರ್ ಈ ಥರ ಇಟ್ಕೊಂಡು ಮಾಡ್ತು ಅಂತಂದರೆ ಹಿಂಗೆ ಈ ರೀತಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಆ್ಯಕ್ಚುಲಿ ಜಸ್ಟ್ ಔಟ್ಲೈನ್ ಮಾಡ್ಕೊಂಡು ಹೋದರೆ ಯಾವುದೂ ವರ್ಕ್ ಆಗಲ್ಲ. ವಿತ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಒಂದಷ್ಟು ಇನ್ಪುಟ್ಸ್ಗಳು ತೊಗೊಂಡು ಹೋದರೆ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಏನು ಮಾಡಿದೆ, 10 ದಿನ ಆಯಿತು, 12 ದಿನ ಆಯಿತು, 15 ದಿನ ಆಯಿತು. 15 ದಿನ ಆದಮೇಲೆ 16ನೇ ದಿನಕ್ಕೆ ನಮ್ಮ ಸಾರ್ಗೆ ಕಾಲ್ ಮಾಡಿದೆ, ರವಿ ಸಾರ್ಗೆ ಕಾಲ್ ಮಾಡಿದ ತಕ್ಷಣ, ಜೈ ನೀವು ಕೇಳಿದ್ದು 10 ದಿನ, ಆಲ್ರೆಡಿ ನಾನು ಬೇರೆ ಡೈರೆಕ್ಟರ್ ಜೊತೆ ಟೈಅಪ್ ಆಗಿದ್ದೀನಿ ಅಂತಂದರು. ಓಕೆ ಸರ್, ಥ್ಯಾಂಕ್ ಯು ಸರ್, ಪರವಾಗಿಲ್ಲ ಸರ್ ಅಂತ ಅಂದ್ಬಿಟ್ಟು ಹೇಳಿ ಇಟ್ಟು ಫೋನ್ ಇಟ್ಟು 10 ನಿಮಿಷಕ್ಕೆ ಮತ್ತೆ ರವಿ ಸರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಏನು ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಸರ್ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ, ನೀವು ದಯವಿಟ್ಟು ಎದುರುಗಡೆ ಸಿಗೋಕ್ಕಾಗತ್ತಾ ಅಂತಂದೆ. ಸರಿ ನಾಗರಬಾವಿ ಹತ್ರ ಬಂದುಬಿಡಿ ಅಂತ ಹೇಳಿದ್ರು. ಅಲ್ಲೊಂದು ಜಾಗ ಇತ್ತು, ಅಲ್ಲಿ ಭೇಟಿಯಾಗಿ ಜಸ್ಟ್ ಒಂದು 6 ಸೀನ್ ಅಷ್ಟೇ ಸರ್ ನಾನು ಹೇಳಿದ್ದು. 6 ಸೀನ್ ಹೇಳೋ ಅಷ್ಟಲ್ಲೇ ಒಂದೇ ಒಂದು ನಿಮಿಷ ರೀ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ, ಆದರೆ
ರೆಕಾರ್ಡ್ ಮಾಡ್ಕೊಳ್ಳ ಅಂತಂದ್ರು. ಟೋಟಲ್ ಕತೆನೇ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು. ನಮಗೆಲ್ಲೋ ಪಕ ಸಡನ್ನಾಗಿ ಏನು ಮಾಡಿದ್ರು, ಮೊಬೈಲ್ ತೆಗೆದು ಶೋಲ್ಡ್ರಲ್ಲಿ ಇಟ್ಕೊಂಡು ನೀವು ಹೇಳ್ತಾ ಹೋಗಿ ನಾನು ಇದನ್ನ ಮೇಡಮ್ ಕೇಳಿಸ್ತೀನಿ ಅಂದರು. ಯಾಕಂದ್ರೆ ಆಲ್ರೆಡಿ ಒಂದು ಅವಕಾಶ ನಾವು ಕಳ್ಕೊಂಬಿಟ್ಟಿದ್ವಿ, ಮೇಡಮ್ ಮುಂದೆ ಕೂತ್ಕೊಳ್ಳೋ ಅಂಥ ಅವಕಾಶ ಕೊಟ್ಟಾಯಿತು. ಅವರು ಮತ್ತೆ ಕೊಡ್ತಾರೋ ಇಲ್ವೋ ಅಂತ ಎಲ್ಲ ಹೇಳಾದ್ಮೇಲೆ ಸರ್ ಫುಲ್ಲು ರೆಕಾರ್ಡ್ ಮಾಡಿದ್ರು. ಅವತ್ತು ನೈಟೇ ಮೇಡಮ್ ಕಡೆಯಿಂದ ನನಗೆ ಕಾಲ್ ಬಂತು, ನಾಳೆ ಬೆಳಗ್ಗೆ 10 ಗಂಟೆಗೆ ನೀವು ಮನೆ ಹತ್ರ ಬನ್ನಿ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ಬಂದು ಕೂರಿಸಿದೆ ಅಲ್ವಾ? ಹೌದೌದು. ರವಿ ಸರ್? ಸೊ ಇಂಟರ್ ಕರ್ನಾಟಕ ನಮ್ಮ ಬೆಂಗಳೂರು ಮೈನ್ ಥಿಯೇಟ್ರ್ ಬಂದು ತ್ರಿವೇಣಿ ಮಾಡ್ತಾ ಇದ್ದೀವಿ. ಸೊ ಆಮೇಲೆ ನಮ್ಮ ಡೈರೆಕ್ಟ್ರ್ ಇನ್ನೊಂದು ಮರ್ತೋಗ್ಬಿಟ್ರು. ಆದಷ್ಟು ಈ ಕತೆ ಮಾಡಿರೋದೆಲ್ಲ ಸ್ಮಶಾನದಲ್ಲೇ ಕೂತ್ಕೊಂಡೇ ಮಾಡಿರೋದು ಜಾಸ್ತಿ. ಸರ್ ಅದೆಲ್ಲ ಹೇಳ್ಬೇಡಿ, ಪಕ್ಕ ಆಮೇಲೆ ನನ್ನನ್ನು ವಾಮಾಚಾರದವನು ಅನ್ಕೊಂಡ್ಬಿಡ್ತಾರೆ. ಸೊ 3ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸಿನಿಮಾ. ನಿಮ್ಮೆಲ್ಲರ ಜೊತೆಲೂ ನಾವು ನೋಡ್ತೀವಿ ಅಂತ ನಿಂತದ್ದು ಮಾಡ್ತಿದ್ದೀನಿ. ಸೊ ಎಲ್ಲರೂ 3ನೇ ತಾರೀಕು ರಿಲೀಸ್ಗೆ ಸಪೋರ್ಟ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಸಡನ್ ಆಗಿದ್ದ ಡಿಸಿಷನ್ ತಗೊಂಡಿದ್ದು, ನಾವು ಈ ಭೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ. ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು, ಸೈಮಲ್ಟೇನಿಯಸ್ಲಿ ನಾವು ಕನ್ನಡ, ತೆಲುಗು, ತಮಿಳು ನಾವು ಶೂಟ್ ಮಾಡಿದ್ವಿ. ಬಟ್ ನಾನು ಹೇಳಿದ್ದು ಫಸ್ಟು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ, ಆದ ನಂತರ ತೆಲುಗು, ತಮಿಳು ಏನಿದೆ ಅದನ್ನು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದೆ. ಯಾಕಂದರೆ ನಮ್ಮ ಚಿತ್ರರಂಗನ, ನಮ್ಮ ನಾಡನ್ನ, ನಮ್ಮ ಭಾಷೆನ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಫಸ್ಟ್ ಭೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು, ತಮಿಳು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮಾತಾಡೋದಿದೆ ಹಾಂ, ಅಲ್ಲ ನೀವು ಕೇಳಿದ್ದಕ್ಕೆ ಕ್ವಶನ್ಸ್ ಇದ್ರೆ ಮಾತಾಡ್ತಾರೆ ಅಂತ ಅಲ್ಲ, ಆ ಥರ ಅಲ್ಲ, ನಾವು ಭಾಳ ಮಾತಾಡಿದ್ದೀವಿ. ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇರೋದು, ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇದ್ದಾರೆ. ರಂಗಣ್ಣ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅವರಿದ್ದರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ. ಅದರಲ್ಲೂ ನನಗೆ ಅದು ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ. ನಾನು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದರೆ, ಇವ್ರು ಏನೇನೋ ಸಿಗರೇಟ್ ತಂದುಕೊಟ್ರು, ಏನೇನೋ ತಂದುಕೊಟ್ರು, ನನಗೆ ಆಗ್ತಾ ಇರಲಿಲ್ಲ. ಬಟ್ ಇವ್ರು ಹೇಳ್ಕೊಟ್ಟಿದ್ದು ಒಂದು ಸ್ಟೈಲು, ಆ ಶಾರ್ಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ. ಆ ಒಂದು ಶಾರ್ಟ್ ಮಾತ್ರ ತುಂಬ ನ್ಯಾಚುರಲ್ ಆಗಿ ಅದು ದೇವರನ್ನೇ ಲೋಕಾನುಭವ. ನೋಡಿ ಕಲ್ತಿದ್ದು ನಾನು ಸ್ವತಃ ನನಗೆ ಇಲ್ಲಪ್ಪ. ಇಲ್ಲ ಪಾಪ ಅವರು ಆ ಒಂದು ಎಲ್ಲಿ ಅದು ಇದರಲ್ಲಿ ಯಾಣದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳೆದ್ರು ಬರಲಿಲ್ಲ, ಈ ಕುತ್ತಿಗೆಲ್ಲ ಸ್ಲಿಮ್ ಆಗ್ಬಿಡ್ತು ಅಂದ್ಬಿಟ್ಟು ಒಂದು 3 ಸಿಗರೇಟ್ ಇಟ್ಕೊಂಡ್ರೆ ಸರಿ ಎಳೆದ್ಬಿಟ್ರು. ಆಮೇಲಿಂದ ಅಯ್ಯಯ್ಯೋ ಇದೆಲ್ಲ ದಿಮ್ಮಂತಿದೆ, ಮತ್ತೆ ಸಿಗರೇಟ್ ದಿಮ್ಮಂತಿದ್ದೇನಂತ. ಹಾಗೆ ನನ್ನ ಗುರುಗಳು ನೀವು ಆ ವಿಷಯದಲ್ಲಿ, ರಂಗಣ್ಣ. ಇನ್ನು ನಮ್ಮ ಮಾಸ್ಟ್ರು, ನನಗೆಲ್ಲೂ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆ್ಯಕ್ಷನ್ ಮಾಡಿರೋದು. ಪಾಪ ಅವ್ರು ನನಗೆ ಭಾಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದರು ನನಗೆ, ದಯವಿಟ್ಟು ನೀವೊಬ್ಬರೇ ರಿಹರ್ಸಲ್ ಮಾಡೋಕ್ಕೆ ಹೋಗಬೇಡಿ, ನಾನು ಅಸಿಸ್ಟೆಂಟ್ ಅಣ್ಣ ಕಳಿಸ್ತೀನಿ, ಇಲ್ಲ ನಾನು ಬರ್ತೀನಿ ಅಂತ. ಅವ್ರ ಮಾತು ಕೇಳ್ದಿರಾ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದೆ, ಬ್ಯಾಕ್ ಫ್ಲಿಪ್ ಎಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಮಾಸ್ಟರ್ ಕೈಯಲ್ಲಿ ಬೈಸ್ಕೊಂಡು ಅನ್ಕೋತೀನಿ. ಆ ಟೈಮಲ್ಲಿ ತುಂಬ ಬೈದರು, ಯಾಕಂದರೆ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ನಮ್ಮದು ಒಂದು 20 ಡೇಸ್, ಮತ್ತೆ ನಾವು ಮುಂದೆ ಹೋದ್ವಿ. ಸೊ ಈ ಥರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ. ಇನ್ನು ಮಾಸ್ಟರ್ ತುಂಬ ಚೆನ್ನಾಗಿ ನನ್ನ ಹತ್ರ ಫೈಟ್ ಮಾಡಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇನ್ನು ನಮ್ಮ ಅನು ಅಕ್ಕ ನೋಡಿ, ಇವತ್ತು ಇವರೆಲ್ಲ ಇದ್ದಾರೆ, ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೆಲಿ ಇವರೇ ಸಾಥ್ ಕೊಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾವುದೇ ರೀತಿ ಯಾವುದೇ ಒಂದು ಪ್ರೋಗ್ರಾಮ್ ಅಂದ್ರೂ, ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ, ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಜೊತೆಲಿದ್ದೀರಾ ಅಕ್ಕ, ಥ್ಯಾಂಕ್ಸ್ ನಿಮಗೆ. ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ. ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಹಾಫಲ್ಲಿ ಇವ್ರು ಬಿಟ್ಟರೆ ಕಣ್ಣಿಗೆ ಅದು ಇನ್ಯಾರೂ ಕಾಣಲ್ಲ ಅನಿಸುತ್ತೆ, ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಇವರು ಅಷ್ಟೇ ನಮಗೆ ಬಹಳ ಸಹಕರಿಸಿದ್ದಾರೆ. ಒಂದು ನಿರ್ಮಾಪಕಿ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದರೆ, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ನಾವು ಒಂದು ಸಿನಿಮಾ ಮಾಡ್ತೀವಿ, ಅದನ್ನು ಸಿನಿಮಾ ಆದಮೇಲೆ ಅದು ಜನಗಳಿಗೆ ತಲುಪಿಸ್ಬೇಕು ಅಂದರೆ ಆರ್ಟಿಸ್ಟ್ಗಳ ಸಪೋರ್ಟ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಇವತ್ತು ಆ ನಿಟ್ಟಿನಲ್ಲಿ ನಮಗೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ರಮೇಶ್ ಸರ್ ಇರ್ಬೋದು, ಅನು ಅಕ್ಕ ಇರ್ಬೋದು, ಮಾಸ್ಟ್ರು ರಂಗಣ್ಣ, ನಮ್ಮ ನಿರ್ದೇಶಕರು. ನನ್ನ ಅಣ್ಣನ ಬಗ್ಗೆ ಹೇಳಬೇಕಿಲ್ಲ ಅಂದರೆ ಮನೇಲಿ ಹೋಗಿ ಬೈತಾನೆ, ಎಲ್ಲೋ ನನ್ನ ವಿಷಯನೇ ಮಾತಾಡಲ್ಲ ನೀನು, ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ. ನನ್ನ ಅಣ್ಣ
ಯಾದವಣ್ಣ ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತರು. ಇನ್ನೂ ಭಾಳಷ್ಟು ಜನ ಇದ್ದಾರೆ, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಕೆಲವು ಸಲ ಮರಿತೀವಿ ನಾವು. ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲ, ಇವಾಗ ಈ ಥರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ. ಫಸ್ಟ್ ನನಗೆ ಡೈರೆಕ್ಟ್ರು ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು, ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ, ನಾನು ಯಾವತ್ತೂ ಕೇಳಿರಲಿಲ್ಲ. ಹೆಣ್ಣು ಅಗೋರಿ ಇದಾರ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು. ಫಸ್ಟ್ ಬಂದು ಅವ್ರ ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು, ಈ ಸಿನಿಮಾಗೇನಾದರೂ ನಾನು ಸೂಟ್ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಬೇರೆ ಯಾರಾದರೂ ಹೀರೋಯಿನ್ನ ನೀವು ಹಾಕೋಬೇಕು, ನಾನು ಆ್ಯಕ್ಟ್ ಮಾಡಲ್ಲ, ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಒಂದು ಫೋಟೋಶೂಟ್ ಆದಮೇಲೆ ನಿಜಕ್ಕೂ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು. ಅಂದರೆ ನಾನು ಇಷ್ಟು ವರ್ಷ ನಂದು ಹಲವಾರು ನನ್ನ ಒಂದು ಕನಸಿತ್ತು, ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ. ಬಟ್ ಈ ಥರ ಅಗೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ. ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೆ ಒಂದು ನಂಬಿಕೆ ನನಗೆ ಬರ್ತಾ ಇದೆ ಈಗ. ಯಾಕಂದರೆ ಈಗಾಗಲೇ ಕೆಲವರು ಸಿನಿಮಾ ನೋಡಿದ್ದಾರೆ, ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪಾತ್ರಗಳು ನಂದಿರ್ಬೋದು, ರಮೇಶ್ ಸರ್ದಿರ್ಬೋದು, ಅನು ಅಕ್ಕಂದು ಪಾತ್ರ ಇರ್ಬೋದು, ರಂಗಣ್ಣನ ಪಾತ್ರ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಅಕ್ಟೋಬರ್ ಶ್ರೀಜಯ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರು ಇಲ್ಲದೆ ಇದ್ದಿದ್ರೆ ಈ ಒಂದು ಭೈರಾದೇವಿ ಈ ಪಾತ್ರ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ, ಮತ್ತು ನನ್ನ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆಯ ಸಿನಿಮಾ ತರೋಕ್ಕೂ ಆಗ್ತಾ ಇರಲಿಲ್ಲ. ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನಿಮ್ಮವರೆಗೂ ರೀಚ್ ಆಗಿದೆ. ನಿಮ್ಮ ಸಪೋರ್ಟ್ ಬೇಕು ನಮಗೆ. ನೀವು ಅದನ್ನು ಜನರಿಗೆ ತಲುಪಿಸದೆ ಹೋದರೆ ನಾವೇನು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೂ ಅದು ವೇಸ್ಟ್. ಇಲ್ಲಿವರೆಗೂ ನೀವು ನಮಗೆ ಯಾವ ರೀತಿ ಸಹಕರಿಸಿದ್ದೀರೋ ಇನ್ನು ಮುಂದೇನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ಇದೇ 3ನೇ ತಾರೀಕು ಈ ಭೈರಾದೇವಿ ಸಿನಿಮಾ, ನಾಡಿದ್ದು ಇನ್ನು ಒಂದು ದಿವಸ ಇದೆ ಅಷ್ಟೇ ನಮಗೆ. ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಥಿಯೇಟ್ರಿಗೆ ಫಸ್ಟ್ ಶೋ ತ್ರಿವೇಣಿ ಥಿಯೇಟ್ರಿಗೆ ಸಿನಿಮಾ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನೀವು ಎಲ್ಲ ಬನ್ನಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಫಸ್ಟ್ ಟೈಮ್ ನನಗೆ ನಿಜ ತುಂಬ ಭಯ ಇತ್ತು ನನಗೆ. ಯಾಕಂದರೆ ಈ ಪಾತ್ರ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಭಯ ಇದ್ದಿದ್ದು ಸ್ಮಶಾನಕ್ಕೆ ಹೋಗಬೇಕು ಅನ್ನೋದು. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇದಿಲ್ಲ, ಸ್ಮಶಾನಕ್ಕೆ ಹೋಗಬಾರ್ದು ಅಂತೆಲ್ಲ ಹೇಳ್ತಾರಲ್ಲ. ಮತ್ತು ನನಗೆ ತುಂಬ ಭಯ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸ್ಮಶಾನ ಅಂದರೆ ಭಯ, ದೆವ್ವ ಅಂದರೆ ಭಯ. ಅದೇ ತುಂಬ ಹಾರರ್ ಸಿನಿಮಾಗಳಂದರೆ ಬಹಳ ಇಷ್ಟ ನನಗೆ, ನನ್ನ ಫೇವ್ರೆಟ್ ಅದು. ಹಾಗೆ ಫಸ್ಟ್ ನನಗೆ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ, ನನಗಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ನಾನು ಡೈರೆಕ್ಟ್ರಿಗೆ ಹೇಳಿದೆ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಸ್ಮಶಾನ ಸೆಟ್ ಹಾಕಿ ಅಂತ. ಡೈರೆಕ್ಟ್ರು ಮತ್ತು ನನ್ನ ಅಣ್ಣನಿಬ್ಬರು ಪ್ಲ್ಯಾನ್ ಮಾಡಿ ಫಸ್ಟಿಗೆ ಇವನು ಹೇಳಿಬಿಟ್ಟಿದ್ದಾನೆ, ಫಸ್ಟ್ ಒಪ್ಸ್ಬಿಡೋಣ ಕ್ಯಾರೆಕ್ಟ್ರ್ ಮಾಡೋದನ್ನ, ಅದಾದಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡು ಬಂದು ನನ್ನ ಹತ್ರ ಸೆಟ್ ಹಾಕಕ್ಕೆ ಓಕೆ ಅಂತ ಹೇಳಿದ್ರು. ಹಾಂ, ಸೆಟ್ಟೆಲ್ಲ ರೆಡಿ ಆಗ್ತಾ ಇದೆ, ಸೆಟ್ ಓಕೆ ಅಂತ. ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಇನ್ನೇನು ಶೂಟಿಂಗ್ ಇದೆ, 2 ಡೇಸ್ ಇದೆ, ಇಲ್ಲ ಸೆಟ್ ಆಗ್ತಾ ಇಲ್ಲ, ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಮತ್ತು ನಾನು ಹೇಳಿದೆ ಇಲ್ಲ, ಶೂಟಿಂಗ್ ಕ್ಯಾನ್ಸಲ್ ಮಾಡು, ಪೋಸ್ಟ್ಪೋನ್ ಮಾಡು, ಇನ್ನೊಂದು 20 ಡೇಸ್ ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಅಷ್ಟೊತ್ತಲ್ಲಿ ಡೈರೆಕ್ಟ್ರು ಬಂದರು. ಇವನು ಗೊತ್ತು ನಾನು ಯಾರ ಮುಂದೆನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನನಗೆ ಆ ಸ್ವಭಾವದವಳಲ್ಲ ನಾನು. ಡೈರೆಕ್ಟ್ರು ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡಬೇಕು, ರಾ ಫೀಲ್ ಬೇಕು ಅಂದರು. ನಾನು ಅಂದ್ಕೊಂಡಿದ್ದು ಯಾವ ಕರ್ಮಪ್ಪ ಈ ಡೈರೆಕ್ಟ್ರು ಎಲ್ಲದಕ್ಕೂ ರಾ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು ಅದಾದಮೇಲೆ ಅವ್ರಿಗೆ ಹೇಳಿದೆ, ಸರಿ ಆಯಿತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್. ಬಟ್ ನನಗೆ ತುಂಬ ಭಯ. ಎಲ್ಲಿವರೆಗೂ ಅಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ದೆವ್ವ ಅಂದರೆ ಎಷ್ಟು ಭಯ ಇತ್ತು ಅಂದರೆ, ಒಂದು ರೂಮಿಂದ ನಾನು ಇನ್ನೊಂದು ರೂಮ್ಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ. ಇವನಲ್ಲ, ಇವ್ನು ನನ್ನ ಜೊತೆಯಲ್ಲಿ ಇರಲ್ಲ. ಸೊ ಯಾರಾದರೂ ನನ್ನ ಜೊತೇಲಿ ಇರೋರು, ಇಲ್ಲ ಮನೇಲಿ ಕೆಲಸ ಮಾಡೋರು, ಇಲ್ಲ ನನ್ನ ಸಿಸ್ಟರ್, ಇಲ್ಲ ಯಾರೋ ನನ್ನ ಜೊತೆ ಇರಬೇಕು. ನಾನು ರೂಮ್ಗೆ ಹೋಗ್ತೀನಿ ಅಂದರೆ ಅವ್ರು ನನ್ನ ಜೊತೆ ಬರಬೇಕಾ, ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದರೆ. ಆದರೂ ದೆವ್ವಗಳ ಸಿನಿಮಾ ಯಾವುದು ಬಿಡ್ದಿರೋ ಪ್ರತಿಯೊಂದು ಸಿನಿಮಾನೂ ನೋಡ್ತಾ ಇದ್ದೆ ನಾನು. ಈ ಸಿನಿಮಾ ಮಾಡಿ ಅದು ಏನೋ ಗೊತ್ತಿಲ್ಲ ನನಗೆ, ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ. ಈಗ ನೀವು ಒಬ್ಬಳೇ ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಬಳೇ ಹೋಗು ಅಂದರೆ ನಾನು ಹೋಗ್ಬಿಟ್ಟು ಬರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಅದು ಏನು ಶಕ್ತಿನೋ ಗೊತ್ತಿಲ್ಲ. ಶುರು ಮಾಡೋದು ಬೆಟ್ರು ಅನ್ಸುತ್ತೆ ಅಲ್ವಾ? ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ. ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ, ಆಕೆ ಮುಖ್ಯ ಪ್ರೊಟಾಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಡುವಂಥ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು. ಒಬ್ಬ ಹೆಣ್ಮಗಳಾಗಿ ನಾನು ತುಂಬ ಹೆಮ್ಮೆ ಪಡುವಂಥ ವಿಷಯ, ಖುಷಿ ಪಡುವಂಥ ವಿಷಯ ಅದು. ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು. ಈ ಸಿನಿಮಾಲಿ
ಒಂದು ಆ ಪಾತ್ರಕ್ಕೆ ನೀವು ಮಾಡಿದ್ರೆ ಚೆನ್ನಾಗಿದೆ. ರವಿ ಫೋನ್ ಮಾಡಿದ್ರೆ ಆ್ಯಕ್ಚುಲಿ ಫಸ್ಟು ರವಿ ಫೋನ್ ಮಾಡಿ ಆಮೇಲೆ ಜೈ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ, ರಾಧಿಕಾ ನೀವಾಗಲೇ ನೀವು ಹೇಳ್ದಾಗೆ ತವರಿಗೆ ಬಾತ್ ಅಂಗಿಲಿ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಶಿವಣ್ಣ, ನಾನು, ರಾಧಿಕಾ, ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ಮದು. ಅದಾದಮೇಲೆ ನವಶಕ್ತಿ ವೈಭವ, ಐ ಥಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಡಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಗೆಟಪಲ್ಲಿ. ಆ್ಯಂಡ್ ದೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು. ತುಂಬ ಖುಷಿಯಿಂದ ಒಪ್ಕೊಂಡೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳಿದೆ, ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡದೆ ಅಣ್ಣ ತಂಗಿ ಇಬ್ಬರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನನ್ನು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡುವಂಥ ಅವಕಾಶ ಆಯಿತು. ಆ್ಯಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡು ಏನೇ ಇದ್ದರೂ ರವಿನೇ ಖುದ್ದಾಗಿ ಫೋನ್ ಮಾಡಿ, ರಾಧಿಕಾ ಅಕ್ಕ ಇದು ಓಕೆನಾ, ಅಕ್ಕ ಅದು ಓಕೆನಾ ಅಂತ. ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು ನಾವು. ರಿಯಾಕ್ಷನ್ಸ್ ಏನು ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಮೊಬೈಲಲ್ಲಿ ಗೆಳೆಯರೊಬ್ಬರು ಮೆಸೇಜ್ ಕಳಿಸಿದ್ರು, ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ. ವಾವ್, ಬರಲ್ಲ ಕಣೋ, ಶುಕ್ರವಾರ ಪೇಪರ್ಗೆ ಒಳ್ಳೆ ಹೆಡ್ಲೈನ್ ಆಗುತ್ತೆ ಅಂತ ನಾನು ಮೆಸೇಜ್ ಕಳಿಸಿದೆ. ಇಲ್ಲಪ್ಪ, ನಿಜವಾಗ್ಲೂ ನಿಮ್ಮ ಹೀರೋಯಿನ್ನ ಕಾಳಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿ ಇಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನ್ಸುತ್ತೆ. ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕಿದಂಥ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ, ಇನ್ನೊಂದು ಕಡೆ ಫ್ಯಾಮಿಲಿ, ಇದು ಬಹಳ ಮುಖ್ಯ ಆಗುತ್ತೆ. ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ. ನಾನು ಆ ಟೈಮಲ್ಲಿ ಉತ್ತಮ ಮೊಬೈಲನ್ನು ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ. ಇಲ್ಲಿ 2 ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ. ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ. ಆ ಟೈಮಲ್ಲಿ ಶ್ರೀಜಯ್ ಫೋನ್ ಮಾಡಿ, ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದರು. ನಾನು ಹೇಳಿದೆ, ಸರ್ ಈಗ ಆಗಲ್ಲ ಸರ್, ತುಂಬ ಕ್ಯಾಲೆಂಡರ್ ಟೈಟ್ ಇದೆ, ನನಗೆ ನೋ ಹೇಳೋಕ್ಕೆ ಇಷ್ಟ ಅಲ್ಲ, ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನೀವು ಮಾಡಿದ್ರೆ ನಾವು ಫಿಲ್ಮೇ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀವಿ, ನೀವು ಮಾಡಲೇಬೇಕು ಅಂತ. ಸರಿ ಬನ್ನಿ ಕೇಳ್ತೀನಿ, ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರಲ್ಲಿ ಅಂತ. ಕತೆ ಕೇಳಿದ ತಕ್ಷಣ ರೀ ಇಮಿಡಿಯೇಟ್ ನಾನು ಒಪ್ಕೊಂಡೆ. ಅದಕ್ಕೆ ಕಾರಣ 2. ಒಂದು, ಈ ಜಾನ್ರ್ ಇದೆಯಲ್ಲ ಹಾರರ್, ಆಪ್ತಮಿತ್ರ ನಾನು ಲಾಸ್ಟ್ ಮಾಡಿದ್ದು 20 ವರ್ಷಗಳಾಗ್ಬಿಟ್ಟಿದೆ. ಆ ಜಾನರೇ ನಾನು ಮುಟ್ಟಿಲ್ಲ, ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪಲ್ಲಿ ಅಂತ. ಆಮೇಲೆ ನನಗೆ ಅವ್ರು ಹೇಳಿದಂಥ ಪಾತ್ರ ಅದಕ್ಕೂ ಹಿಂದೆ ಒಂದು 10 ವರ್ಷದ ಹಿಂದೆ ಆ ಥರ ಒಂದು ರೋಲ್ ನಾನು ಮಾಡಿರ್ಬೋದು. ಆ ಥರ ರೋಲ್ನ ಇತ್ತೀಚೆಗೆ ಮಾಡೇ ಇಲ್ಲ. ಹಾಗಾಗಿ ಎರಡೂ ನನಗೆ ಭಾಳ ಇಷ್ಟ ಆಯಿತು, ಒಪ್ಕೊಂಡೆ. ಮೋರ್ ದೆನ್ ಎನಿಥಿಂಗ್ ಎಲ್ಸ್, 3ನೇ ವಿಷಯ ಇದೆಯಲ್ಲ ಸರ್, ನಮಗೆ ಗೊತ್ತಿರುವಂಥ ಒಂದು ಪ್ರಪಂಚ ಇದೆ. ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿಯಾಗಿರ್ತೀವಿ, ಆ ಥರ ಕಥೆಯಲ್ಲಿ ಒಂದು ಭಾಗ ಇದೆ. ಇನ್ನೊಂದು ನಮಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ, ಈ ಅಘೋರಿಗಳು. ನನಗೆ ಗೊತ್ತೇ ಇಲ್ಲ ಅದೇನು ಅಂತ. ಅದನ್ನ ಶ್ರೀಜಯ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ, ಅವರಿಗೆ ನೋಡಿದ್ರಲ್ಲ ನೀವು, ಅವ್ರ ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು. ಆ ಕ್ಷೇತ್ರಗಳ ಬಗ್ಗೆ, ಧರ್ಮಸ್ಥಳಗಳ ಬಗ್ಗೆ, ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದರೆ ಇಂಥವ್ರ ಹತ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ. ಆ ಕಾರಣಕ್ಕೆ ಒಪ್ಕೊಂಡೆ. ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲ್ಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನು ಶ್ರೀಜಯ್ ಹೇಳಿದ್ದಾರೆ ಅಂತ. ಈಗ ಅನು ಹೇಳಿದ್ರಲ್ಲ, ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ, ಅದು ಬ್ಯೂಟಿ. ಒಂದು ದೆವ್ವದ ಫಿಲ್ಮು, ದೆವ್ವದ ಕತೆ, ಅದನ್ನೊಂದು ನಮಗೊಂದು ಮಜಾ ಸಿಗುತ್ತೆ. ಅದು ನಮಗಾಗಬಾರ್ದು ಅಷ್ಟೇ, ಬೇರೆ ಯಾರಿಗಾದರೂ ಓಕೆ ಅದು. ಆ ಥರ ಇದು ಈ ಫಿಲ್ಮಲ್ಲಿ ನನಗೆ ಆ ದೆವ್ವ ಕಾಟ ಆಗುತ್ತೆ, ಒಂದು ಸಮಸ್ಯೆ ಶುರು ಆಗುತ್ತೆ. ಭೈರಾದೇವಿ ಹತ್ರ ಮೊರೆ ಹೋಗ್ತೀನಿ, ಭೈರಾದೇವಿ ಬಂದು ಏನು ಮಾಡ್ತಾರೆ ಅನ್ನೋದೇ ಚಿತ್ರ. ಐ ಆಮ್ ಶ್ಯೂರ್ ಯು ಲೈಕ್ ಇಟ್. ಆ್ಯಂಡ್ ನೀವು ನೋಡಿದ್ರಲ್ಲ, ಈಗ ಈ ಸಾಂಗ್ ನೋಡಿದ್ರಲ್ಲ, ಇಡೀ ಚಿತ್ರರಂಗದ ಇತಿಹಾಸದಲ್ಲಿ 100 ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನು ಆಕರ್ಷಿಸೋದು ಹೇಗೆ? ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು, ನಾಚ್ಕೊಳ್ಳೋದು, ಕಣ್ಣಿನ ಸನ್ಹೆ ಮಾಡೋದು. ಇಡೀ ಸಾಂಗಲ್ಲ, ಇಡೀ ಕಾಳಿ ರೋಲಲ್ಲಿ ಕಣ್ಣು ಮಿಟಿಕ್ಸೇ ಇಲ್ಲ ಅವರು, ಅಲ್ವಾ? ನಾನು ಯಾವ ಹೀರೋಯಿನ್ ಈ ಥರ ನೋಡಿಲ್ಲ, ಕಣ್ಣು ಬ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲಲ್ಲಿ ಫುಲ್ಲು. ಅಂಥ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು, ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿಯನ್ನು ಆ ರೋಲು, ಎರಡೂ ಅದ್ಭುತವಾಗಿ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ರಾಧಿಕಾ. ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಸೀನ್ಸ್ ಎಲ್ಲ. ಎಷ್ಟು ಸೌಮ್ಯವಾಗಿರ್ತಾರೆ ಇವರು ಅಂದರೆ, ಅವ್ರನ್ನ ಕಾಳಿ ರೂಪಲ್ಲಿ ನೋಡೋಕ್ಕೆ, ಆ ಮೇಕಪ್ಪಲ್ಲಿ ನೋಡೋಕ್ಕೆ ಭಾಳ ಖುಷಿ ಆಗೋದು. ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಅನು ಬಂದು ಹೆಣ್ಮಕ್ಳಿಗೆ ಭಾಳ ಇಷ್ಟ ಆಗುವಂಥ ಪಾತ್ರ ಅದು. ಅಂದರೆ ಗಂಡ ಮಲಗಿದ ಮೇಲೆ ಈ ಮೊಬೈಲಲ್ಲಿ ಯಾರ್ಯಾರು ಗಂಡನ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡ್ತಿರಲ್ಲ, ಆ ಪಾತ್ರ ಮಾಡಿದ್ದಾರೆ ಅವರು. ಹಾಗಾಗಿ ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುತ್ತೆ ಅವ್ರ ರೋಲು. ನಾನು ಮಲ್ಕೊಂಡಿದ ತಕ್ಷಣ ಮೊಬೈಲಿಗೆ ಯಾರ್ಯಾರು ಮೆಸೇಜ್ ಕಳಿಸಿದ್ದಾರೆ ನನಗೆ ಅಂತ ನೋಡುವಂಥ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪರ್ಸಸಿವ್, ಭಾಳ ಇಂಟ್ರೆಸ್ಟಿಂಗ್ ರೋಲ್ ಅದು. ಆ್ಯಂಡ್ ಈ ಥರ ಫಿಲ್ಮ್ಸಲ್ಲಿ, ಸೂಪರ್ ನ್ಯಾಚುರಲ್ ಫಿಲ್ಮ್ಸ್, ಹಾರರ್ ಫಿಲ್ಮ್ಸಲ್ಲಿ ನೀವು ನೋಡಿದ್ರಲ್ಲ, ಆಪ್ತಮಿತ್ರ ಅಲ್ಲಿ ಆ ದ್ವಾರಕೀಶ್ ಅವ್ರ ಕ್ಯಾರೆಕ್ಟರ್ ಬಂತು ನೋಡಿ, ಏನು ಮಜಾ ಸಿಕ್ತು ಅದರಿಂದ. ಆ ಥರ ಒಂದು ರೋಲು ರಘು ಅವ್ರಿಗಿದೆ. ಎಂಥ ರಿಲೀಫ್ ಸಿಗುತ್ತೆ ಅಂದರೆ ರಘು ಅವ್ರು ಬಂದಾಗಲ್ಲ, ಬಹಳ ನನಗೆ
ಹೈಸ್ಕೂಲಿಂದ ನಾವಿಬ್ರು ಜೊತೆಗಿದ್ದೀವಿ. ಹೈಸ್ಕೂಲಲ್ಲಿ ಡ್ರಾಮಾಗಳೆಲ್ಲ ಮಾಡಿದ್ದೀವಿ. ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ರಘು ಅವರು, ಅದ್ಭುತವಾದ ರೋಲ್ ಮಾಡಿದ್ದಾರೆ. ರವಿ ಅಫ್ಕೋರ್ಸ್, ರವಿ ನನ್ನ 100ಗೆಲ್ಲ ಅವರು ಆ್ಯಕ್ಷನ್ ಡೈರೆಕ್ಷನ್ ಮಾಡ್ತಾರೆ. ಇವ್ರು ಆ್ಯಕ್ಷನ್ ಡೈರೆಕ್ಷನ್ ಮಾಡೋದು ನೋಡ್ಬೇಕು ನೀವು. ಬರ್ತಾರೆ ಸೆಟ್ಗೆ, ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಎಡಿಟ್ ಮಾಡಿ, ಎಷ್ಟು ನಿಮಿಷ ಬೇಕು ಸರ್ ನಿಮಗೆ? 3.5 ನಿಮಿಷ, 4 ನಿಮಿಷನ ಸರ್? 4 ನಿಮಿಷನ ಸರ್? ಎಷ್ಟು ಸರ್? ಕರೆಕ್ಟಾಗಿ ನೀವು ಹೇಳಬೇಕು, ನನಗೆ 3 ನಿಮಿಷ ಬೇಕು ಸರ್, 2.5 ನಿಮಿಷ ಬೇಕು ಅಂತ. ಕರೆಕ್ಟಾಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನು ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಕೊಟ್ಬಿಡೋಗ್ಬಿಡ್ತಾರೆ. ಅಂಥ ಆ್ಯಕ್ಷನ್ ಡೈರೆಕ್ಟರ್ ರವಿ. ಥ್ಯಾಂಕ್ ಯು ರವಿ, ಭಾಳ ಚೆನ್ನಾಗಿ ಮಾಡಿದಿರಿ. ಆ್ಯಂಡ್ ಟು ಮೈ ಪ್ರೊಡ್ಯೂಸರ್ಸ್ ರವಿ ಆ್ಯಂಡ್ ಯಾದವ್, ಫಸ್ಟ್ ಡೇ ಬಂದಾಗ ಏನೇನು ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡೋಕ್ಕೆ, ಆ ಕಂಡೀಷನ್ಸ್ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿ ನಡ್ಕೊಂಡಿದ್ದೀರಾ ಆಸ್ ಅ ಪ್ರೊಡ್ಯೂಸರ್. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಯಾದವ್. ಮತ್ತು 3ನೇ ತಾರೀಕು ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಅದು ಮಾತ್ರ ನಾನು ಹೇಳಬಲ್ಲೆ. ನೀವೇನು ನಿರೀಕ್ಷೆ ಮಾಡ್ತೀರೋ ಅದರ ಆಚೆಗೆ ಏನಾದ್ರು ನಡಿಬೋದು ಆ ಚಿತ್ರದಲ್ಲಿ, ಅದಕ್ಕೆ ತಯಾರಾಗಿರಿ. ಥ್ಯಾಂಕ್ ಯು. ನಾನು ಅದನ್ನು ಮೊನ್ನೆ ಕೂಡ ಹೇಳಿದೆ, ಅಂದರೆ ಪೊಲೀಸ್ ಆಫೀಸರ್ ಅಂದರೆ ಅವ್ನು ಭಾಳ ಟಫ್ ಪೊಲೀಸ್ ಆಫೀಸರು, ಯಾವ ರೌಡಿ ಯಾವ ಡಾನ್ ಬೇಕಾದ್ರೆ ಒಳಗೆ ಹಾಕ್ಬಿಡ್ತಾನೆ. ಆದರೆ ಇವನಿಗೆ ಇಲ್ಲಿ ಸಿಕ್ಕಿರುವಂಥ ವೈರಿ ಈ ರಾಜ್ಯದವರಲ್ಲ, ಈ ದೇಶದವರಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಒಂದು ವೈರಿ ಬಂದಿದ್ದು. ಏನು ಮಾಡ್ತಾರೆ ಪೊಲೀಸ್ ಆಫೀಸರು? ನಿಮ್ಮ ಪವರು ಅಧಿಕಾರ ಏನೂ ಹೆಲ್ಪ್ ಆಗಲ್ಲ. ಆ ಥರ ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ. ಅಲ್ಲಿಂದ ಹೇಗೆ ಪಾರಾಗ್ತಾನೆ ಅನ್ನೋದೇ ಚಿತ್ರ. ಭೈರಾದೇವಿ ಬರ್ತಾರೆ, ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಏನಾಗುತ್ತೆ ಅನ್ನೋದು ನಿಮಗೆ 48 ಗಂಟೆಗಳಲ್ಲಿ ನಿಮ್ಮ ಕಣ್ಣು ಮುಂದೆ. ಇದರಲ್ಲಿ ಬಹಳ ಬ್ಯೂಟಿಫುಲ್ ಪಾಯಿಂಟ್, ಈಗಲೇ ಅದು ಹೇಳ್ಬಿಡ್ಬೋದು. ಅಂದ್ರೆ ಈ ಫಿಲ್ಮ್ ಎಂಡ್ ಆಗೋದು ಲಾಸ್ಟ್ ಫ್ರೇಮ್ ಅಲ್ಲಿ, ನೀವು ಹೇಳುವಂತ ಹಲವು ಪ್ರಶ್ನೆಗಳಿಗೆ ಉತ್ತರ ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ. ನೆನ್ನೆ ಪ್ರಿವ್ಯೂ ನೋಡಿದವರು ಕೂಡ ಅದನ್ನೇ ಕೇಳಿದ್ರು, ನನಗೆ ಹಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದೆಲ್ಲದಕ್ಕೂ ಉತ್ತರ ಆ ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ. ಆ ಲಾಸ್ಟ್ ಫ್ರೇಮ್ ಏನು ಅಂತ ಶ್ರೀಜಯ್ ಹೇಳ್ತಾರೆ. ದಯವಿಟ್ಟು ಥಿಯೇಟರ್ ನೋಡಿ, ಯಾಕಂದ್ರೆ ಹಲವು ಸಮಸ್ಯೆಗಳಿದೆ, ಹಲವು ಪ್ರಶ್ನೆಗಳಿದೆ, ಅದೆಲ್ಲದಕ್ಕೂ ಉತ್ತರ ಇದೆ, ಬಟ್ ಅದು ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ. ಹೌದು 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 ಟೋಟಲಿ ಟೋಟಲಿ ಟೋಟಲಿ. ಇವರು ವೃತ್ತಿ DSP, DCP, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು. ಬಟ್ ಇದು ಇದೆಯಲ್ಲ ಸರ್, ಇದು ಸಮಸ್ಯೆ ಬಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ. ಅದು ನಾ ಹೇಳಿದ್ನಲ್ಲ, ಗಂಡ ಹೆಂಡತಿ, ನಮ್ಮ ಶ್ರೀಮತಿ ಅವ್ರು ರೋಲ್ ಮಾಡ್ತೀರ, ಒಂದು ಮಗು ಇದೆ, ಆ ಥರ ಒಂದು ಫ್ಯಾಮಿಲಿ ಸ್ಟೋರಿ ಇದೆ. ನನಗೆ ಇದು ಇಷ್ಟ ಆಗೋದು ಅದಕ್ಕೋಸ್ಕರ. ಯಾಕೆ ಜನಕ್ಕೆ ಹತ್ರ ಆಗುತ್ತೆ ಅಂತ ನನಗನ್ಸುತ್ತೆ ಅಂದರೆ, ಅದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಡೆಯುವಂಥ ಒಂದು ವಿಷಯ. ಅದು ಇಷ್ಟಿಷ್ಟು ನನ್ನ ಕೂದಲು ಉದುರೋದು, ನನ್ನ ಸ್ಕಿನ್ ಎಲ್ಲ ಹೇಗಾಗೋಗ್ಬಿಟ್ಟಿತ್ತು ಅಂದರೆ, ಅದು ಟಚ್ ಮಾಡಿದ್ರೆ ಇದು ನನ್ನ ಸ್ಕಿನ್ನೇನಾ ಅಂತ ನನಗೆ ಭಯ ಆಗೋಗ್ತಿತ್ತು. ಅಷ್ಟು ರ್ಯಾಷಸ್ ಸ್ಕಿನ್ನಲ್ಲಿ. ಏನು ಮಾಡಿದೆ, ಇವ್ರು ಗೊತ್ತಾಗದೆ ಇರೋಂಗೆ ಎಲ್ರಿಗೂ ಮೇಕಪ್ ಹಾಕೋಕ್ಕೆ ಓಕೆ ಹೇಳಿಬಿಟ್ರು. ಅಗೋರಿ ಪಾತ್ರದಲ್ಲಿರುವಾಗ ಎಲ್ಲರಿಗೂ ವೈಟ್ ಮೇಕಪ್ ಯೂಸ್ ಮಾಡಿದ್ರು. ನಾನು ಏನು ಮಾಡಿದೆ, ಎಲ್ರಿಗೂ ಓಕೆ ಹೇಳಿದ್ರಲ್ಲ ಅಂತ ನಾನು ನೆಕ್ಸ್ಟ್ ಟೈಮ್ ಎಲ್ಲರಿಗೂ ಮೇಕಪ್ ಹಾಕೊಂಡು ಬಂದೆ. ಯಾಕಂದರೆ ವಿಭೂತಿಗೂ ಮೇಕಪ್ಗೂ ಡಿಫ್ರೆನ್ಸ್ ಇದೆ. ವಿಭೂತಿಲಿ ಸ್ಕಿನ್ ಬೇಗ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಹಾಕೊಂಡು ಬಂದರೆ ಫುಲ್ಲು ಹತ್ರ ಬಂದು, ನಿಮ್ಮ ಫೇಸ್ ಏನೋ ಬೇರೆ ಥರ ಕಾಣಿಸ್ತಾ ಇದೆಯಲ್ಲ ಅಂದರು. ಬೇರೆ ಥರನಾ? ಏನೂ ಇಲ್ಲ ಅಂತ ಹಿಂಗೆ ಕವರ್ ಮಾಡಿಕೊಂಡೆ. ಇಲ್ಲ ಮೇಡಮ್, ನೀವು ವಿಭೂತಿ ಹಾಕಿಲ್ಲ, ನೀವು ಮೇಕಪ್ ಹಾಕಿದ್ದೀರಾ ಅಂತ. ನಾನು ಹೇಳಿದೆ, ಎಲ್ರಿಗೂ ಪರ್ಮಿಷನ್ ಇದೆ ಹಾಕ್ಕೊಳ್ಳೋಕ್ಕೆ, ನನಗೆ ಮಾತ್ರ ನೀವು ರಾ ಫೀಲ್ ಬೇಕು ಅಂತಿರಲ್ಲ ಅಂತ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ. ಕ್ವಾಲಿಟಿ ಮೇಡಮ್ ಅಷ್ಟೇ. ಯಾಕೆಂದರೆ ಕ್ಲೋಸು ಮಿಡ್ಡು ಎಲ್ಲ ನೀವೇ ಕಾಣಿಸ್ತಾ ಇರ್ತೀರ. ಫುಲ್ ಸಿನಿಮಾ ವಿಭೂತಿಯಲ್ಲೇ ಇರೋದು. ನಾನು ಒಪ್ಕೊಂಡಿಲ್ಲ, ಅವರು ಅದೇ ಟಾರ್ಚರ್ ಮಾಡಿದ್ರು ಅಂತ ಹೇಳ್ತಿರೋದು. ನನಗೆ ಇಷ್ಟು ದಿನ ಧೈರ್ಯ ಇರಲಿಲ್ಲ ಅವ್ರ ಬಗ್ಗೆ ಹೇಳಕ್ಕೆ. ಅನು ಅಕ್ಕ ಸಪೋರ್ಟ್ ಸಿಕ್ತಲ್ವಾ, ಸೊ ಹಾಗೆ. ಸಿನಿಮಾ ನೋಡೋ ಇವತ್ತು ಖುಷಿ ಆಗುತ್ತೆ, ಹೌದು, ಅದು ಖಂಡಿತ. ಹಾಗೆ ನಮ್ಮ ವೆಂಕಟೇಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ತುಂಬ ನಮ್ಮ ಸಿನಿಮಾ ಅಂದ್ಕೊಂಡು ನೀವು ತುಂಬ ಸಹಕರಿಸಿದ್ದೀರಾ. ಹಾಗೆ ನಮ್ಮ ದಮಯಂತಿ ಚಿತ್ರದ ನಿರ್ದೇಶಕರು ನವರಸನ್ ಅವರು, ಥ್ಯಾಂಕ್ ಯು. ನಿರ್ಮಾಪಕರು ನಿರ್ದೇಶಕರು ಎರಡೂ ಕೂಡ, ನಿಮಗೂ ಕೂಡ ಥ್ಯಾಂಕ್ಸ್. ನನಗೆಲ್ಲೂ ಅವಕಾಶ ಸಿಕ್ಕಿಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆ.
ಇದಾಗಲಿ ಮನು. ಒಂದು ರಮೇಶ್ ಸರ್ ಒಂದು ನಿಮಿಷ ಅಲ್ಲೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.